ನನ್ನ ಪ್ರಶ್ನೆ ಏನು ರಾಜ್ಯದಲ್ಲಿ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಮೀಸಲಾತಿ ವಿಳಂಬ ಆಗಿರೋದ್ರಿಂದ ಇವತ್ತು ಎರಡನೇ ಅವಧಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೀತಿರಲಿಲ್ಲ. ಅದರ ಬಗ್ಗೆ ನಾನು 3 ಪ್ರಶ್ನೆಗಳನ್ನು ಅವರನ್ನು ಕೇಳಿದ್ದೆ. ಅವರು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಏನು ಉತ್ತರ ಕೊಟ್ಟಿದ್ದಾರೆ ಅಂತಂದ್ರೆ, ಈಗಾಗಲೇ ಅದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಪ್ರಕರಣ ಬಂದು ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ನಮ್ಮ ರಾಜ್ಯ ಸರ್ಕಾರ ಡಾಕ್ಟರ್ ಜಸ್ಟಿಸ್ ಭಕ್ತವತ್ಸಲಂರವರ ಒಂದು ಕಮಿಟಿ ಮಾಡಿತ್ತು, ನಿವೃತ್ತ ನ್ಯಾಯಾಧೀಶರ ಒಂದು ಕಮಿಟಿ ಮಾಡಿತ್ತು. ಆ ಕಮಿಟಿ ಈಗಾಗಲೇ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಅನ್ನ ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆ ಮಾಡಿ ಇವತ್ತು ಅದನ್ನ ನಗರಾಭಿವೃದ್ಧಿ ಇಲಾಖೆಯಿಂದ ಡಿಪಿಆರ್ಗೆ ವರ್ಗಾಯಿಸಿದ್ವಿ. ಇವತ್ತು ಡಿಪಿಆರ್ ಇಂದ ಮತ್ತೆ ಸಂಪುಟದ ಮುಂದೆ ತರದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿ ಹಿಂದುಳಿದ ವರ್ಗಗಳ ಮತ್ತು ಕಲ್ಯಾಣ ಇಲಾಖೆಗೆ ವರ್ಗಾಯಿಸಿದೆ ಅಂತ ಒಂದು ಹೇಳ್ತಾರೆ. ಮತ್ತೆ ಮುಂದುವರೆದು ಇನ್ನೊಂದು ಹೇಳ್ತಾರೆ. ಇನ್ನೊಂದು ಸುಪ್ರೀಂ ಕೋರ್ಟ್ನ ನ್ಯಾಯಾಲಯದಲ್ಲಿ, ಸರ್ವೋಚ್ಚ ನ್ಯಾಯಾಲಯದಲ್ಲಿ SLP 7090/21 ದಾಖಲಾಗಿದ್ದು, ಈ ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ತೀರ್ಮಾನ ಆಗ್ತದೆ. ಏನು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ NIC ಮೂಲಕ ಒಂದು ಸಾಫ್ಟ್ವೇರ್ ಅನ್ನ ಮಾಡಿ ಅದರ ಮೂಲಕ ಮೀಸಲಾತಿಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಒಂದ್ ಕಡೆ ಭಕ್ತವತ್ಸಲಂ ಕಮಿಟಿಯ ರಿಪೋರ್ಟ್ ಮೇಲೆ ಮಾಡೋದು ಅಂತ ಈಗಾಗಲೇ ಕ್ಯಾಬಿನೆಟ್ ಅಲ್ಲಿ ಡಿಸ್ಕಷನ್ ಆಗಿ ಅದನ್ನ DPRಗೆ ವರ್ಗಾಯಿಸಿ ಈಗ ಮತ್ತೆ ಅದನ್ನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ವರ್ಗಾಯಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಕಡೆ ಅದೇ ಸುಪ್ರೀಂ ಕೋರ್ಟ್ನ ಆದೇಶದನ್ವಯ NIC ಮುಖಾಂತರ ಸಾಫ್ಟ್ವೇರ್ ಮಾಡಿ 10 ಅವಧಿಗಳ ಮೀಸಲಾತಿಯನ್ನ ಸಾಫ್ಟ್ವೇರ್ ಮೂಲಕ ಮಾಡಬೇಕು ಅಂತ ಹೇಳ್ತಾರೆ. ಇದನ್ನ ಸ್ಪಷ್ಟೀಕರಿಸಬೇಕು. ಯಾವ ಆಧಾರದ ಮೇಲೆ ಮೀಸಲಾತಿಯನ್ನ ಮಾಡ್ತಾರೆ ಅಂತೇಳಿ ಸ್ಪಷ್ಟೀಕರಿಸಬೇಕು ಮಾನ್ಯ ಮಂತ್ರಿಗಳು. ಅದೇ ರೀತಿ ಮುಂದುವರೆದು ಏನು ಈ ಮೀಸಲಾತಿ ಮಾಡೋದು ವಿಳಂಬ ಆಗಿರೋದ್ರಿಂದ ಏನು ಕಾನೂನಿನ ಅಡಿಯಲ್ಲಿ ಏನು ಕೌನ್ಸಿಲರ್ಸ್ ಎಲೆಕ್ಟ್ ಆಗ್ತಾರೆ ಅವರು 5 ವರ್ಷಗಳ ಅವಧಿಗೆ ಎಲೆಕ್ಟ್ ಆಗ್ತಾರೆ. ಮೊದಲನೇ ಅವಧಿಗೆ 30 ತಿಂಗಳು ಈಗಾಗಲೇ ಪೂರ್ಣ ಆಗಿದೆ. ಎರಡನೇ ಅವಧಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಯ್ಕೆ ಆಗ್ತಕ್ಕಂಥವರಿಗೆ ಈಗಾಗಲೇ ಮೀಸಲಾತಿ ವಿಳಂಬ ಆಗಿರೋದ್ರಿಂದ 8 ತಿಂಗಳು ಕಳೆದೋಗಿ 9ನೇ ತಿಂಗಳು ನಡೀತಾ ಇದೆ. ಆದ್ರೆ ಮತ್ತೆ ಮೀಸಲಾತಿ ಬಂದ ಮೇಲೆ ಚುನಾಯಿತರಾಗ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ 30 ತಿಂಗಳ ಅವಧಿ ಸಿಗೋದಿಲ್ಲ. ಇದರ ಬಗ್ಗೆ ಕೂಡ ಸ್ಪಷ್ಟೀಕರಿಸಬೇಕು ಮಾನ್ಯ ಸಚಿವರು. ಮತ್ತೆ ಈಗ ಏನಾಗಿದೆ ಮಾನ್ಯ ಅಧ್ಯಕ್ಷರೇ, ಇವತ್ತು ಮೀಸಲಾತಿ ನಿಗದಿ ಆಗದೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಆಗದೆ ಇರೋದ್ರಿಂದ ಕೇಳಿ ಉತ್ತರ ಕೊಟ್ಟ ಮೇಲೆ ಉಪ ಪ್ರಶ್ನೆ ಕೇಳಬಹುದು. ನೀವು ಇನ್ನೊಂದು ಹೇಳ್ತೀನಿ, ಅದು ಪ್ರಶ್ನೆ ಕೇಳಿ. ಚುನಾವಣೆ ಆಗದೆ ಇರೋದ್ರಿಂದ ಏನು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಆಡಳಿತಾಧಿಕಾರಿಗಳು ನೇಮಕ ಮಾಡಿದ್ದಾರೆ, ಅಲ್ಲಿರ್ತಕ್ಕಂಥ ಆಡಳಿತಾಧಿಕಾರಿಗಳಾಗಬಹುದು, ಅಲ್ಲಿರ್ತಕ್ಕಂಥ ಕಮಿಷನರ್ಸ್ ಆಗ್ಬಹುದು, ಯಾರು ಕೂಡ ಚುನಾಯಿತ ಆಡಳಿತ ಮಂಡಳಿಯಲ್ಲಿರ್ತಕ್ಕಂಥ ಕೌನ್ಸಿಲರ್ಸ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ, ಒಂದು ಸಭೆ ಮಾಡ್ತಿಲ್ಲ. ಸಚಿವರು ಹೇಳಿ. ಸಚಿವರು ಮಾನ್ಯ ಸಭಾಪತಿಗಳೇ, ಅನಿಲ್ ಕುಮಾರ್ ಅವರು 3 ಪ್ರಶ್ನೆ ಕೇಳಿದ್ದಾರೆ. ಮೊದಲನೇ ಒಂದು, ಅಧ್ಯಕ್ಷ ಉಪಾಧ್ಯಕ್ಷ ಸೆಕೆಂಡ್ ಟರ್ಮ್ ಯಾಕೆ ಡಿಲೇ ಆಗಿದೆ, ಯಾಕೆ ಲೇಟ್ ಆಗಿದೆ ಅಂತ. ಸೆಕೆಂಡ್ ಕ್ವಶನ್, ಇದರಿಂದ ಎಲ್ಲ ವರ್ಕ್ ಸ್ಟಕ್ ಆಗ್ಬಿಟ್ಟಿದೆ, ಕರೆಕ್ಟ್ ವರ್ಕ್ ಆಗ್ತಾ ಇಲ್ಲ ಅಂತ ಅದು ಒಂದು ಪ್ರಶ್ನೆ ಕೇಳಿದ್ದಾರೆ. 3ನೇ ಪ್ರಶ್ನೆ ಕೇಳಿದ್ದಾರೆ, ಇದರಿಂದ 5 ಟರ್ಮ್ಸ್ 5 ವರ್ಷ ಕೌನ್ಸಿಲರ್ಗೆ ಹಂಚಿಕೆಗಳು 30 ತಿಂಗಳು ಇದು ಹಂಚಿಕೆ ಮಾಡುವಂತ ವಿಚಾರದಲ್ಲಿ ಅವರು ಕೇಳಿದ್ದಾರೆ. ಮೊದಲನೇ ಪ್ರಶ್ನೆಗೆ ಏನಿದೆ, ನಾನು ಡೈರೆಕ್ಟ್ ಆನ್ಸರ್ಗೆ ಬಂದ್ಬಿಡ್ತೇನೆ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದೆ. ಈ ತಿಂಗಳಿನಲ್ಲೇ 21 ತಾರೀಕಿಗೆ ಮೋಸ್ಟ್ಲಿ ಡಿಸಿಷನ್ ಆಗ್ಬಹುದು. ಯಾಕಂದ್ರೆ ಇದು 1 ವರ್ಷದಿಂದ ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹೋಗಿದೆ ಮತ್ತು ಆಲ್ರೆಡಿ ಅಫಿಡೇಟ್ ಗವರ್ಮೆಂಟ್ಲಿಂದ ಅಫಿಡೇಟ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ, ನಾವು ಈ ಎಲೆಕ್ಷನ್ NIC ಮುಖ ಮಾಡ್ತೀವಿ ಅಂತ. ಮತ್ತೆ ಸೆಕೆಂಡ್ ಏನಿದೆ ಅಂದ್ರು, ಅಡ್ಮಿನಿಸ್ಟ್ರೇಟರ್ ಇದ್ದಾರೆ, ಅಲ್ಲಿ ಲೋಕಲ್ MLA ಆಲ್ಸೋ ಇರ್ತಾರೆ, MLC ಆಲ್ಸೋ ಇರ್ತಾರೆ, ಮತ್ತು ಅವ್ರ ಜೊತೆಗೆ ಯಾವಾಗಲೂ ಮೀಟಿಂಗ್ ಆಗ್ತಾ ಇರ್ತದೆ. ಅದರಿಂದ ಕೆಲಸ ಯಾವುದು ಸ್ಟಕ್ ಆಗಲಿಕ್ಕೆ ಪ್ರಶ್ನೆ ಇಲ್ಲ. ಆ ಥರ ಯಾವುದು ಇದ್ದರೂ ನಾವು ಇಮಿಡಿಯೇಟ್ಲಿ ವಿ ಟೇಕ್ ಆಕ್ಷನ್. DC ಅವರಿಗೆ ಇಮಿಡಿಯೇಟ್ ಪತ್ರ ಬರೆದು ವಿ ವೆರಿಫೈ ಅದು. ಮತ್ತೆ 3ನೇ ಪ್ರಶ್ನೆಗೆ 5 ವರ್ಷ ಅವರಿಗೆ ಟರ್ಮ್ ಸಿಗಬೇಕಂತ ಇದೆ. ಯಾಕಂದ್ರೆ ಮುನ್ಸಿಪಾಲಿಟಿ ಆಕ್ಟ್ ನಲ್ಲಿ 1964 ನಲ್ಲಿ ಒಂದು ಆಕ್ಟ್ ಆಗಿದೆ. ಒಂದು ಫಸ್ಟ್ ಟರ್ಮ್ ಲಿಂದ ಅದು ಸ್ಟಾರ್ಟ್ ಮಾಡ್ತಾರೆ. ಸೆಕೆಂಡ್ ಟರ್ಮ್ ಯಾವ ರೀತಿಯಿಂದ ಡಿಲೇ ಆದರೂ ಅದು ಕಂಟಿನ್ಯೂ ಫಸ್ಟ್ ಟರ್ಮ್ ನಿಂದ 5 ವರ್ಷ ಹಿಡಿತಾರೆ. ಅದ್ರ ಬಗ್ಗೆ ಅನಿಲ್ ಕುಮಾರ್ ಮತ್ತೆ ಏನೋ ಚೇಂಜಸ್ ಇದ್ರು ನಾನು ಅವರಿಗೆ ಕರೆಸಿ ಮಾತಾಡ್ತೀನಿ.
ಒಂದು ಅರ್ಧ ಗಂಟೆದು ಒಂದು ಡಿಸ್ಕಷನ್ ಕೊಡಿ ಸಭಾಪತಿಗಳೇ. ಅಧ್ಯಕ್ಷ. ಏನಂದ್ರೆ 61 ನಗರಸಭೆಯಲ್ಲಿ 50 ಕಡೆ ಕೂತ್ಕೊಳ್ಳಿ, ಅವರ ಕೇಳಿ, ಆಮೇಲೆ ಅದಕ್ಕೆ ಕೇಳಿ ಸಂಬಂಧಪಟ್ಟದ್ದು ಮಾತಾಡಿ. ಒಂದ್ ನಿಮಿಷ ಕೂತ್ಕೊಳ್ಳಿ ಅಧ್ಯಕ್ಷರೇ. ಈಗ ಅವರು ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆಡಳಿತಾಧಿಕಾರಿಗಳ ನೇಮಕ ಆಗಿರೋದ್ರಿಂದ ಯಾವುದೇ ಅಭಿವೃದ್ಧಿ ಕಾರ್ಯ ಕುಂಠಿತ ಆಗಿಲ್ಲ ಅಂತ ಹೇಳ್ತಾರೆ. ಮೊನ್ನೆ ದಿವಸ ಕೋಲಾರ ನಗರಸಭೆಗೆ ಸಂಬಂಧಪಟ್ಟಾಗೆ ನಾನು ಮತ್ತು ಸ್ಥಳೀಯ ಶಾಸಕರು ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಡ ತಂದು ಕೌನ್ಸಿಲರ್ಸ್ ದಿನ ಬೆಳಗಾದ್ರೆ ನಮ್ಮ ಹತ್ರ ಬಂದು ದಿನ ಬೆಳಗಾದ್ರೆ ಕಮಿಷನರ್ ಬಗ್ಗೆ ದೂರ ಹೇಳ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಹೇಳೋದಕ್ಕೆ ಚರ್ಚೆ ಮಾಡೋದಕ್ಕೆ ಒಂದು ಸಭೆ ಕರೀರಿ ಅಂತ ಹೇಳಿದ್ವಿ ಜಿಲ್ಲಾಧಿಕಾರಿಗಳಿಗೆ. ಜಿಲ್ಲಾಧಿಕಾರಿಗಳು ಸಭೆ ಕರೆದ್ರು. ಸಭೆ ಕರೆದು ಪ್ರಾರಂಭದಲ್ಲಿ ಏನ್ ಹೇಳಿದ್ರು ಅಂದ್ರೆ, ಈ ಸಭೆ ಕರೆಯೋದಕ್ಕೆ ಅಧಿಕಾರದಲ್ಲಿ ಅವಕಾಶ ಇಲ್ಲ, ಕಾನೂನಿನಲ್ಲಿ ಅವಕಾಶ ಇಲ್ಲ, ಆದ್ರೂ ಕೂಡ ಶಾಸಕರು ಹೇಳಿರೋದ್ರಿಂದ ಕರೆದಿದ್ದೀವಿ ಅಂತ ಹೇಳ್ತಾರೆ. ಕಾನೂನಲ್ಲಿ ಅವಕಾಶ ಇಲ್ಲದೆ ಇರ್ತಕ್ಕಂಥ ಸಭೆಯಲ್ಲಿ ನಾವು ಚರ್ಚೆ ಮಾಡಿ ಏನ್ ತೀರ್ಮಾನಗಳು ಮಾಡಿದ್ರೆ ಅದೆಷ್ಟು ಮಟ್ಟಿಗೆ ಅವಕಾಶ ಆಗ್ತದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಅದಕ್ಕಾಗಿ ಇವತ್ತು ಆಡಳಿತಾಧಿಕಾರಿಗಳ ನೇಮಕ ಆಗಿದ್ರು ಕೂಡ ಅಲ್ಲಿ ಯಾವುದೇ ರೀತಿಯಾದ ಸಭೆಗಳು ನಡೀತಾ ಇಲ್ಲ, ಚರ್ಚೆಗಳಾಗ್ತಾ ಇಲ್ಲ. ಅವತ್ತು ಆಕ್ಷನ್ ಪ್ಲಾನ್ ಮಾಡೋ ವಿಚಾರದಲ್ಲಿ ಯಾವುದೇ ಕೌನ್ಸಿಲರ್ಸ್ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ. ಏನ್ ಮಾಡಬೇಕು ಅನ್ನೋದು, ಏನ್ ಮಾಡಬೇಕು ಅದಕ್ಕೆ ಕಾನೂನಲ್ಲಿ ಅವಕಾಶ ಮಾಡಿಕೊಡ್ಬೇಕು. ಈಗ ನೋಡಿ ಅಧ್ಯಕ್ಷರೇ, ಯಾವತ್ತು ಮೀಸಲಾತಿಯನ್ನ 6 ತಿಂಗಳ ಮುಂಚೆನೆ ಮಾಡಬೇಕಿತ್ತು. ಅವ್ರ ಅವಧಿ ಮುಕ್ತಾಯ ಆಗೋದು ಎಲ್ಲರಿಗೂ ಗೊತ್ತಿದೆ. ಈ ದಿವಸಕ್ಕೆ, ಈ ದಿನಾಂಕಕ್ಕೆ ಅವಧಿ ಮುಕ್ತಾಯ ಆಗ್ತಾ ಇದೆ ಅಂತ 6 ತಿಂಗಳ ಮುಂಚೆನೆ ಇದನ್ನೆಲ್ಲ ಕೂಡ ಪ್ರಿಪರೇಷನ್ ಮಾಡಿಕೊಂಡು ಕಾಲಾವಧಿಯೊಳಗೆ ಮೀಸಲಾತಿಯನ್ನು ಮಾಡಿದಿದ್ರೆ ಇವತ್ತು ಅದು ಕಾಲಕ್ಕೆ ತಕ್ಕಂಗೆ ನಡೆದೋಗ್ತಾ ಇತ್ತು. ಇವತ್ತು ಅದು ಮಾಡದೇ ಇರೋದ್ರಿಂದ ಏನಾಗಿದೆ, ಇವೆಲ್ಲ ಗೊಂದಲಗಳು ನಿರ್ಮಾಣ ಆಗಿ ಒಂದು ಚುನಾಯಿತ ಪ್ರತಿನಿಧಿಗಳಿಗೆ, ಒಂದು ಚುನಾಯಿತ ಸಂಸ್ಥೆಯನ್ನ ನಿಷ್ಕ್ರಿಯಗೊಳಿಸ್ಬಿಟ್ಟಿದೀವಿ ನಾವು.